ಭಾರತದ ಚರಿತ್ರೆಯಲ್ಲಿ ವಿದೇಶಿ ಆಕ್ರಮಣಕಾರರ ವಿರುದ್ಧ ಹೋರಾಡಿ ಹುತಾತ್ಮರಾದವರ ಸಂಖ್ಯೆ ಬಹುದೊಡ್ಡದಿದ್ದರೂ ಕೆಲವೊಂದು ಹೆಸರುಗಳು ಅಮರವಾದರೆ ಮತ್ತೆ ಬಹುತೇಕ ಹೋರಾಟಗಾರರ ಹೆಸರು ಮುನ್ನೆಲೆಗೆ ಬಾರದೆ ತೆರೆಮರೆಯಲ್ಲಿಯೇ ಉಳಿದು ಹೋಗಿದೆ. ಇದೇ ರೀತಿ ಚರಿತ್ರೆಯಲ್ಲಿ ಅಲಿದು ಹೋಗಿರುವ ಹೆಸರಾಗಿದೆ ರಾಮಂತಲಿಯ ಹುತಾತ್ಮರು. ನಮ್ಮ ಈ ಜಿಯಾರತ್ ವಿಡಿಯೋ ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರು ಸಮೀಪ ಇರುವ ಪುಟ್ಟ ಗ್ರಾಮವಾದ ರಾಮಂತಲಿಯದ್ದಾಗಿದೆ. ಪುಟ್ಟ ಗ್ರಾಮವಾದರೂ ಈ ಗ್ರಾಮದ ಹೆಸರನ್ನು ಬೆಳಗುವ ಮಹಾತ್ಮರ ಪುಣ್ಯ ಮಕ್ಬರ ಇಲ್ಲಿದೆ. ಸುಂದರವಾದ ಮಸೀದಿ, ಸಮೀಪ ಇರುವ 17 ಶುಹದಾಗಳ ಮಕಾಂ ಇಲ್ಲಿದೆ. ಸ್ವಾತಂತ್ರ್ಯ ಪೂರ್ವ ಭಾರತದ ರೋಚಕ ಹಾಗೂ ಮೈ ನವಿರೇಳಿಸುವ ಹೋರಾಟದ ಪುರಾವೆಯಾಗಿ ಈ ಮಕಾಂ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೇರಳದ ಕಲ್ಲಿಕೋಟೆಯ ಮೂಲಕ ಭಾರತವನ್ನು ವಾಸ್ಕೋಡಿಗಾಮ ಪ್ರವೇಶಿಸಿದ ಬಳಿಕ ಪೋರ್ಚುಗೀಸರ ದಂಡೆ ಕೇರಳವನ್ನು ಪ್ರವೇಶಿಸಿತ್ತು. ಕೇರಳದ ಪ್ರಾಕೃತಿಕ ಸೌಂದರ್ಯ, ಇಲ್ಲಿ ಬೆಲೆ ಬಾಳುವ ಮಸಾಲೆ ಉತ್ಪನ್ನಗಳು, ಕಾಳುಮೆಣಸು, ದಾಲ್ಚಿನ್ನಿ ಹಾಗೂ ಬೇರೆ ಬೇರೆ ರೀತಿಯ ಕೃಷಿ ಉತ್ಪನ್ನಗಳ ಜೊತೆಗೆ ಅತ್ಯಮೂಲ್ಯ ಸ್ವರ್ಣ, ಮುತ್ತು, ರತ್ನ, ಹವಳ, ವಜ್ರಗಳ ಮೇಲೆಯೂ ಪೋರ್ಚುಗೀಸರ ವಕ್ರದೃಷ್ಟಿ ಬೀಳತೊಡಗಿತು. ವ್ಯಾಪಾರದ ಉದ್ದೇಶದಿಂದ ಬಂದ ಪೋರ್ಚುಗೀಸರು ಇಲ್ಲಿಯ ಜನರ ಮೃದು ಸ್ವಭಾವವನ್ನು ದೌರ್ಬಲ್ಯ ಎಂದು ಅರಿತು ಅಮಾನುಷ ದೌರ್ಜನ್ಯ ಎಸಗತೊಡಗಿದರು. ಕೇರಳದ ಕರಾವಳಿ ಭಾಗದ ಎಲ್ಲ ಕಡೆಗಳಲ್ಲೂ ಇವರ ದೌರ್ಜನ್ಯ ಮಿತಿ ಮೀರತೊಡಗಿತು. ಪೋರ್ಚುಗೀಸರನ್ನು ಎದುರಿಸುವ ಯಾರನ್ನೇ ಆದರೂ ಮುಲಾಜಿಲ್ಲದೆ ಗುಂಡಿಕ್ಕಿಕೊಳ್ಳುವ ಅಘೋಷಿತ ಕಾನೂನು ಪೋರ್ಚುಗೀಸರೇ ರೂಪಿಸಿದ್ದರು. ಇಂತಹ ಕಠಿಣ ಹಾಗೂ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ದೇವಭಕ್ತರಾದ 17 ಜನ ಮುಸ್ಲಿಂ ಯುವಕರು ಪೋರ್ಚುಗೀಸರ ವಿರುದ್ಧ ಸೆಟೆದೆದ್ದು ನಿಂತು ಮಾಡು ಇಲ್ಲವೇ ಮಡಿ ಎಂದು ಹೋರಾಟ ಮಾಡಿದ್ದರು. ಚರಿತ್ರೆಯ ಪ್ರಕಾರ 1524ರಲ್ಲಾಗಿತ್ತು ಈ 17 ಶುಹದಾಗಳು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ರಕ್ತ ಸಾಕ್ಷಿಯಾಗಿ ವೀರ ಮರಣವನ್ನಪ್ಪಿದ್ದು. ಕೇರಳಾದ್ಯಂತ ಮುಸ್ಲಿಮರ ಮೇಲೆ ಹಾಗೂ ಮಸೀದಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ದಾಳಿ ನಡೆಸಿ ಅಮಾಯಕರನ್ನು ಯಾವುದೇ ಕರುಣೆಯಿಲ್ಲದೆ ಗುಂಡಿಕ್ಕಿ ಕೊಲ್ಲುವಂತಹ ಸಂದರ್ಭದಲ್ಲಿ ಆಗಿತ್ತು ಈ 17 ಯುವಕರು ಫರಂಗಿಗಳ ಗುಂಡಿಗೆ ಎದೆಯೊಡ್ಡಿ ನಿಂತು ಪೋರ್ಚುಗೀಸರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದು. ಫರಂಗಿಗಳ ಅತ್ಯಾಧುನಿಕ ಆಯುಧಗಳ ಮುಂದೆ ಕೆಲವು ಸಾಂಪ್ರದಾಯಿಕ ಯುದ್ಧ ಸಾಮಗ್ರಿಗಳನ್ನು ಹಿಡಿದುಕೊಂಡು ಹೋರಾಟ ಮಾಡಿ ದೇಶಕ್ಕಾಗಿ ತಮ್ಮ ಅಮೂಲ್ಯ ಜೀವವನ್ನು ಅರ್ಪಿಸಿದ್ದರು. ಇಂದಿಗೂ ಈ ಮಕಾಂ ವಠಾರದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಲು ಬಳಸಿದ ಆಯುಧಗಳ ಸಂರಕ್ಷಣೆ ಮಾಡಿ ಇಡಲಾಗಿದೆ. ವೀರ ಮರಣವೊಪ್ಪಿದ 17 ಶುಹದಾಗಳ ಪುಣ್ಯ ದೇಹವನ್ನು ಅಲ್ಲಿಯೇ ಇದ್ದ ಬಾವಿಗೆ ಎಸೆದು ಪೋರ್ಚುಗೀಸರು ವಿಕೃತಿ ಮೆರೆದಿದ್ದರು. ಇಂದು ಅದೇ ಸ್ಥಳದಲ್ಲಿ ಅವರ ಮಕಾಂ ಇದೆ. ಚರಿತ್ರೆಯ ಪುಟದಲ್ಲಿ ಈ ರಕ್ತಸಿಕ್ತ ಅಧ್ಯಾಯ ದಾಖಲಾಗದೆ ಹೋದರೂ ಕಾಲಕ್ರಮೇಣ ತೆರೆಮರೆಗೆ ಸರಿದು ಇನ್ನೇನು ಇವರ ರಕ್ತ ಸಾಕ್ಷಿಯನ್ನು ಜನರು ಮರೆತು ಬಿಡುತ್ತಾರೆ ಎನ್ನುವಾಗ ಅಲ್ಲಾಹುವಿನ ತೀರ್ಮಾನ ಎಂಬಂತೆ ಮತ್ತೊಮ್ಮೆ ಇವರ ರಕ್ತ ಸಾಕ್ಷಿಯನ್ನು ಕೇರಳ ಹಾಗೂ ದೇಶಾದ್ಯಂತ ಜನರು ನೆನಪಿಸಿಕೊಳ್ಳುತ್ತಿದ್ದಾರೆ. ಇಂದು ಕೇರಳದ ಪ್ರಸಿದ್ಧ ಜಿಯಾರತ್ ತಾಣಗಳಲ್ಲಿ ರಾಮಂತಲಿ ಶುಹದಾಕಲ ಮಕಾಂ ಕೂಡ ಒಂದಾಗಿದೆ. ರಾಮಂತಲಿ ಮಸೀದಿಯ ಪಕ್ಕದಲ್ಲಿ ಇನ್ನೂ ಕೂಡ ಹಲವಾರು ಮಹಾತ್ಮರ ಮಕ್ಬರ
ಕಟ್ಟಡಗಳಿವೆ. ಅಹ್ಲ್ ಬೈತ್ ಪರಂಪರೆಯ ಸಯ್ಯದ್ಗಳ ದರ್ಗಾ ಇದೆ. ಧಾರ್ಮಿಕ ಪ್ರಬೋಧನೆ ನಡೆಸಿಕೊಂಡು ಇಲ್ಲಿಯೇ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಈ ಮಕಾಂ ಕೂಡ ಅತ್ಯಂತ ಕರಾಮತ್ ಪ್ರಕಟವಾಗುವ ದರ್ಗಾವಾಗಿದೆ. ರಾಮಂತಲಿ ಶುಹದಾಗಳ ದರ್ಗಾದ ಒಳಗಡೆ ಪ್ರವೇಶಿಸುವಾಗ ವಿಶೇಷ ಆಧ್ಯಾತ್ಮಿಕ ಅನುಭವದ ಜೊತೆಗೆ ನಮ್ಮ ಪೂರ್ವಜರು ನಮಗಾಗಿ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟು ಕಷ್ಟಪಟ್ಟಿದ್ದಾರೆ, ಅದೆಷ್ಟು ಜನ ರಕ್ತ ಸಾಕ್ಷಿಯಾಗಿ ನಾವಿಂದು ನೆಮ್ಮದಿಯಿಂದ ಜೀವಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಮನಸ್ಸು ಯೋಚಿಸುತ್ತದೆ. ಸರ್ವಶಕ್ತನಾದ ಅಲ್ಲಾಹು ರಾಮಂತಲಿ ಶುಹದಾಗಳ ಅಕ್ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಲಿ, ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ. ಸ್ನೇಹಿತರೆ, ತೆರೆಮರೆಯ ಚರಿತ್ರೆಗಳನ್ನು ಪರಿಚಯಿಸುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಕಮೆಂಟ್ ಮಾಡಿ. ಮುಂದೆ ಮತ್ತೊಂದು ಜಿಯಾರತ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು. ಬಾಯ್ ಬಾಯ್.